ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನಪ್ಪ ಇವತ್ತು ಏನಿದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದರೆ ಸಿಂಪಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಎಂಟನ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾಲ್ಕು ಮಾವಿನಕಾಯಿನ ಬಳಸ್ತಾ ಇದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಅಂದರೆ ಇನ್ನೂ ಬಂದಿಲ್ಲ, ಎಳೆದೇ ಇರುತ್ತಲ್ವ, ಹಾಗಾಗಿಬಿಟ್ಟು ಒಂದು 4 ಮಾವಿನಕಾಯಿ ಇತ್ತು. ಅದನ್ನ ಚಟ್ನಿ ಮಾಡಬೇಕಂತ ತಗೊಬಂದಿದ್ದು. ಅದಕ್ಕೆ ನಾನು ಚಟ್ನಿ ಮಾಡಿಲ್ಲ, ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಉಪ್ಪಿನಕಾಯಿನ ಸೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವ ಸೇಪ್ ಬೇಕು ಆ ಸೇಪಲ್ಲಿ ಈ ಥರ ಉದ್ದುದ್ದಾಗಿ ಬೇಕಂದರೆ ಕಟ್ ಮಾಡ್ಕೋಬೋದು. ಇದರಲ್ಲಿ 2 ಭಾಗ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು. ಸಿಂಪಲ್ ಆದ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಮಾವಿನಕಾಯಿ ಸೀಸನಲ್ಲಿ ಇವಾಗ ಇದು ಉಪ್ಪಿನಕಾಯಿ ಹಾಕೋಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನ ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಂದು 2-3 ದಿವಸ ಒಣಗಿಸ್ಬಿಟ್ಟು ಮಾಡ್ತಾರೆ. ನಾನಿದು ಸದ್ಯಕ್ಕೆ 4 ಮಾವಿನಕಾಯಿ ಇತ್ತಲ್ಲ, ಹಾಗಾಗಿಬಿಟ್ಟು ಇಷ್ಟೇ ಕಟ್ ಮಾಡಿಬಿಟ್ಟು ಹಸಿದೆ ಮಾವಿನಕಾಯಿದು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಸೇರ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಸೇಪ್ ಬೇಕು ಆ ಸೇಪನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಉದ್ದುದ್ದಾಗಿ ಸೇಪನ್ನು 4 ಮಾವಿನಕಾಯಿನ ಬಳಸಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ ಮಾಡಿರುವಂಥ ಮಾವಿನಕಾಯಿನ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಾಕುವಿಂದ ಕಟ್ ಮಾಡಿರ್ತೀವಲ್ವ, ಕಪ್ಪು ಕಲೆಗಳು ಇರುತ್ತೆ. ಹಾಗಾಗಿಬಿಟ್ಟು ನಾವು ಕ್ಲೀನಾಗಿ ಒಂದು ನೀರನ್ನು ಹಾಕಿಬಿಟ್ಟು ತೊಳ್ಕೊಬೋದು. ನಾನು ಅದಕ್ಕೆ ಸ್ವಲ್ಪ 1 ಸ್ಪೂನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಉಪ್ಪು ಹಾಕಿಬಿಟ್ಟು ಕೈಯಿಂದ ಚೆನ್ನಾಗಿ ತೊಳ್ಕೊಬೇಕು. ಉಪ್ಪು ಹಾಕಿದರೆ ಚೆನ್ನಾಗಿ ಹುಳಿ ಬಿಡುತ್ತಲ್ವ, ಹಾಗಾಗಿಬಿಟ್ಟು ಉಪ್ಪು ಹಾಕಿಬಿಟ್ಟು ತೊಳ್ಕೊತಾ ಇದ್ದೀನಿ. ಈ ಥರ ಹಿಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು, ನೀರಿರಬಾರ್ದು. 1 ನೀರು ತೊಳ್ಕೊಬೋದು ಸಾಕು, ಬೇಕಂದರೆ 2 ನೀರು ತೊಳ್ಕೊಬೋದು. ಈ ಥರ ನೋಡಿ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ನೋಡ್ತಾ ಇರ್ಬೋದು, ಉದ್ದುದ್ದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಉಪ್ಪಿನಕಾಯಿನ ಒಗ್ಗರಣೆಗೆ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಅದೇ ಪ್ಯಾನ್ ಇತ್ತಲ್ವ, ಆ ಪ್ಯಾನಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಸ್ನೇಹಿತರೆ. ಬೆಳ್ಳುಳ್ಳಿ ಜಜ್ಜಿದ್ನಲ್ಲ, ಬೆಳ್ಳುಳ್ಳಿ ಇತ್ತು, ಅದರಲ್ಲೇ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದರಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನೋಡಿ, ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಸಾಸಿವೆನ ಬಳಸ್ತಾ ಇದ್ದೀನಿ ನಾನು. ನೀವು ಬೇಕಂದರೆ ಸಾಸಿವೆನ ಕುಟ್ಬಿಟ್ಟು ಬಳಸ್ಬೋದು. ನಾನು ಹೀಗೆ ಬಳಸಿದ್ದೀನಿ. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪಿನಕಾಯಿ ಏನು ಕೆಟ್ಟು ಹೋಗಲ್ಲ ಸ್ನೇಹಿತರೆ. ನಾವು ತಿಂಗಳಾನುಗಟ್ಟಲೆ ತಿನ್ಬೋದು, ಏನಾಗಲ್ಲ. ಇವಾಗ ನೋಡಿ, ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪೌಡ್ರು ಸ್ವಲ್ಪ ಹಾಕಿದರೆ ಕಲರು ಚೆನ್ನಾಗಿ ಬರುತ್ತೆ. ಹಾಗಾಗಿಬಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ನೀವು ಅಚ್ಚದ ಖಾರದ ಪೌಡ್ರ್ ಇದ್ದರೆ ಖಾರದ ಪೌಡ್ರ್ ಹಾಕ್ಕೋಬೋದು. ಖಾರದ ಪೌಡ್ರ್ ಇರಲಿಲ್ಲ, ಹಾಗಾಗಿಬಿಟ್ಟು ನಾನು ಮಸಾಲೆ ಖಾರದ ಪೌಡ್ರು 1.5 ಸ್ಪೂನಷ್ಟು ಮಸಾಲೆ ಖಾರದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಖಾರದ ಪೌಡ್ರ್ ಹಾಕಿ ಉಪ್ಪು ಖಾರ ಅರಿಶಿನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಸ್ಟೋವ್ನ ಆಫ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಯಾಕೆಂದರೆ ಬಿಸಿ ಮಾಡಿಬಿಟ್ಟು ಉಪ್ಪಿನಕಾಯಿನ ಮಾಡಬಾರ್ದು. ಇವಾಗ ಸ್ಟೋವ್ ಆಫ್ ಮಾಡಿದ್ದೀನಲ್ವ, ಸ್ವಲ್ಪ ಬೆಚ್ಚಗಿದೆ. ಸ್ಟೋವ್ ಆಫ್ ಮಾಡಿಬಿಟ್ಟು ಕಟ್ ಮಾಡಿರುವಂಥ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡಿರುವಂಥ ಮಾವಿನಕಾಯಿ ಹಾಕಿಬಿಟ್ಟು ಸ್ಟೋವ್ ಆಫ್ ಮಾಡಿಬಿಟ್ಟು ಈ ಥರ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ, ಸ್ಟೋವ್ ಉರಿನೇ ಆಫ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ, ನೀವು ಉರಿ ಹಚ್ಚಬೇಡಿ. ನೋಡಿ, ಈ ಥರ ಕಟ್ ಮಾಡಿರೋಂಥ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ತಣ್ಣಗಾದು ಇರುತ್ತಲ್ವ, ಅದರಲ್ಲೇ ಫ್ರೈ ಮಾಡಬೇಕು. ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಫ್ರೈನ ಮಾಡ್ಕೋಬೇಕು. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಸೀಸನ್ ಬಂದಮೇಲೆ ಎಲ್ಲರ ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವಂಥದ್ದು ಇದ್ದೇ ಇರುತ್ತೆ ವರ್ಷ ಪೂರ್ತಿ ಆಗುವಷ್ಟಿಗೂ. ನಾನು ಸ್ವಲ್ಪ ಇತ್ತು ಇಷ್ಟೇ, ಅದಕ್ಕೆ ತಿನ್ನೋಕ್ಕೆ ಇಷ್ಟೇ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿದ್ದೀನಿ ಸ್ನೇಹಿತರೆ. ಸಿಂಪಲ್ಲಾಗಿ ನೀವು ಮಾವಿನಕಾಯಿ ಉಪ್ಪಿನಕಾಯಿ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಒಂದು ಸತಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಧನ್ಯವಾದ ಸ್ನೇಹಿತರೆ.